ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ ಲೈವ್ ಚಾನಲ್ ಬಗ್ಗೆ ಹೇಳಿದಲ್ವಾ, ಈ ಇದರಲ್ಲಿ ಅದೇ ಟಾಪಿಕ್. ಅದರಲ್ಲಿ ಲೈವ್ ಚಾನಲ್ನಲ್ಲಿ ಲಾಯಲ್ ಆಗಿರುತ್ತಾರ ಇರಲ್ವಾ, ಅದರಲ್ಲಿ ಲವ್ ಆಗುತ್ತಾ ಆಗಲ್ವಾ, ಇವೆರಡೂ ಟಾಪಿಕ್ ಮೇಲೆ ಮಾತಾಡೋಣ. ಸೊ ಲೈವ್ ಚಾಟಿಂಗ್ನಲ್ಲಿ ಸೋಷಿಯಲ್ ಮೀಡಿಯಾ ಅಂತಂದ್ರೇ ಕೆಲವೊಬ್ಬರು ಚೆನ್ನಾಗಿರುತ್ತಾರೆ, ಕೆಲವೊಬ್ಬರು ಕೆಟ್ಟರಾಗಿರುತ್ತಾರೆ. ಎಲ್ಲರೂ ಚೆನ್ನಾಗಿ ಇರೋದಿಲ್ಲ, ಹಾಗಂತ ಎಲ್ಲರೂ ಖರಾಬಾಗಿ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಲೈವ್ ಚಾನಲ್ನಲ್ಲಿ ಚಾಟಿಂಗ್ ಹಿಡಿಯುತ್ತದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದರಲ್ಲಿ ಈ ಜನಗಳು ಹೇಗೆ ಇರ್ತಾರೆ, ಹೇಗೆ ಇಲ್ಲ, ಹೇಗೆ ಚಾಟ್ ಮಾಡ್ತಾರೆ ಅಂತ ಆ ವಿಡಿಯೋ ಬಗ್ಗೆ ಭೀ ಮಾತಾಡಿದ್ದೀನಿ. ಸೊ ಇದರಲ್ಲಿ ಲಾಯಲ್ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್ ಲಾಯಲ್ ಅಂದರೆ ಏನು, ಲಾಯಲ್ ಅಂದರೆ ಆ ಚಾನಲ್ನಲ್ಲಿ ಹೇಗಿರುತ್ತಾರೆ ಅಂತಂದರೆ, ನಾನು ನೋಡಿರುವ ಒಂದು ಚಾನಲ್ನಲ್ಲಿ ಇಬ್ಬರು ಲಾಯಲ್ ಆಗಿ ಚಾಟಿಂಗ್ ಮಾಡ್ಕೋತಾರೆ. ಅದರಲ್ಲಿ ಒಂದು ನಿಮಿಷದಲ್ಲಿ ಎಷ್ಟೋ ಜನರು ಚಾಟಿಂಗ್ ಮಾಡಿ ಎಷ್ಟೋ ಮೆಸೇಜ್ಗಳು ಬಂದಿರುತ್ತೆ. ಬಟ್ ಇಬ್ಬರು ವ್ಯಕ್ತಿಗಳು, ಒಂದು ಹುಡುಗಿ ಒಂದು ಹುಡುಗ, ಇಬ್ಬರೇ ವ್ಯಕ್ತಿಗಳು ಕೇವಲ ಅವ್ರು ಇಬ್ಬರೇ ಮಾತಾಡ್ಕೊತಾ ಇದ್ದಾರೆ. ತುಂಬ ಒಳ್ಳೆಯ ರೀತಿಯಾಗಿ ಮಾತಾಡ್ಕೊತಾ ಇದ್ದಾರೆ. ಅವರು ಥರ್ಡ್ ಪರ್ಸನ್ಗೆ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ, ಥರ್ಡ್ ಪರ್ಸನ್ಗೆ ಮಾತಾಡೇ ಆಡ್ತಿಲ್ಲ. ಥರ್ಡ್ ಪರ್ಸನ್ಗಳು ಅವ್ರನ್ನ ತುಂಬ ಜನ ಅವ್ರನ್ನ ಮೆಸೇಜ್ ಮಾಡ್ತಾ ಇದ್ದಾರೆ ಅವ್ರನ್ನ. ಬಟ್ ಅವ್ರು ಯಾರಿಗೆ ರಿಪ್ಲೈ ಮಾಡ್ತಾ ಇಲ್ಲ. ಅವ್ರಿಗೆ ಯಾರು ರಿಪ್ಲೈ ಮಾಡಲ್ಲದೆ ಕೆಲವೊಬ್ಬರು ಇರ್ತಾರಲ್ಲ ನೆಗೆಟಿವಿಟಿಗಳು. ಸೊ ಅವ್ರನ್ನ ಬ್ಯಾಡ್ ಆಗಿ ಮಾತಾಡ್ತಿದ್ರು, ಆದರೂ ಪರವಾಗಿಲ್ಲ ಬ್ಲಾಕ್ ಮಾಡ್ಕೊತಾ ಇದ್ದಾರೆ. ಬಟ್ ಅವ್ರಿಗೆ ಯಾವುದೇ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಕೇವಲ ಅವರಿಬ್ಬರು ಮಾತ್ರ ಮಾಡ್ಕೊತಾ ಇದ್ದಾರೆ. ತುಂಬ ಒಳ್ಳೆ ಕಾನ್ವರ್ಸೇಷನು ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ. ಲಾಯಲ್ಟಿ ಅಂದರೆ ಸೊ ಆ ಥರ ಇರಬೇಕಂತ ನನಗೆ ಅನಿಸಿತ್ತು. ಸೊ ಲಾಯಲ್ಟಿ ಅಂದರೆ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಕೆಲವೊಬ್ರು ಕೇಳಿದಾಗ ಲಾಯಲ್ಟಿ ಇದಾರಾ ಇಲ್ಲ ಅಂತಂದರೆ ಅಸಲು ಲಾಯಲೇ ಇರೋದಿಲ್ಲ ಅಂತಂದರು. ಸೊ ನನ್ನ ಪ್ರಕಾರ ಏನು ಅಂತಂದರೆ, ಲಾಯಲ್ಟಿ ಅಂತಂದರೆ ಫಾರ್ ಎಕ್ಸಾಂಪಲ್ ದೇವರು, ನೀವು ಎಷ್ಟೇ ಪೂಜೆ ಮಾಡಿದ್ರು ಕೂಡ ದೇವರು ಎಲ್ಲರಿಗೆ ಕಾಣಿಸೋದೇ ಇಲ್ಲ. ಸೊ ದೆವ್ವ ಕೂಡ, ಡೆವಿಲ್ ಕೂಡ ಎಲ್ಲರಿಗೆ ಕಾಣಿಸುತ್ತಾ, ಅದು ಭೀ ಎಲ್ಲರಿಗೆ ಕಾಣಿಸೋದಿಲ್ಲ. ಬಂಗಾರ ಕೂಡ ಎಲ್ಲರಿಗೆ ಸಿಗುತ್ತಾ, ಅದು ಭೀ ಎಲ್ಲರಿಗೆ ಸಿಗೋದಿಲ್ಲ. ಅದು ಸಿಗೋರಿಗೆ ಮಾತ್ರ ಸಿಗುತ್ತೆ. ಹಾಗಂತ ನಾನು ಇವಾಗ ನೀವು ನಿಜಾಯಿತಿಯಾಗಿ ಇಲ್ಲ ಅಂತ ತಿಳ್ಕೊಳ್ಳಿ, ಇಲ್ಲ ನಿಮ್ಗೆ ಲಾಯಲ್ ಆಗಿ ಯಾರು ಕಾಣಿಸಲ್ಲ, ಹಾಗಂತ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಯಾರು ಲಾಯಲ್ ಆಗಿರಲ್ಲ ಅಂತ ಅಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮಿಂದನೇ ನೀವು ಲಾಯಲ್ ಆಗಿ ಇರೋಕ್ಕೆ ಟ್ರೈ ಮಾಡಿ. ಆಚೆ ಕಡೆ ಜನಗಳು ಇರುತ್ತಾರೆ, ಬಟ್ ಅವ್ರನ್ನ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಏಕೆಂದರೆ ದೇವರು ಎಲ್ಲರಿಗೂ ಕಾಣಿಸೋದಿಲ್ಲ. ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ಭಕ್ತಿ ಇದ್ರು ಕೂಡ ಅವ್ರಿಗೆ ದೇವ್ರು ಕೂಡ ಯಾರಿಗೆ ಕಾಣಿಸ್ಬೇಕಮ್ಮ, ಕೆಲವೊಬ್ರಿಗೆ ಮಾತ್ರ ಕಾಣಿಸುತ್ತಾನೆ, ಎಲ್ಲರಿಗೂ ಕಾಣಿಸೋದೇ ಇಲ್ಲ. ಹಾಗಂತ ದೇವ್ರು ಕೂಡ ಅಷ್ಟೇ, ನೀವು ಕಾಣಿಸಂದ್ರೆ ಕಾಣಿಸೋದಿಲ್ಲ, ಅವ್ರಿಗೆ ಕಾಣಿಸ್ಬೇಕಂದ್ರೆ ಕಾಣಿಸುತ್ತಾರೆ. ಸೊ ಅದು ಲಕ್ಕಿ ಇರಬೇಕು ಏನೇ ಆದರೂ. ಹಾಗಂತ ನಿಮ್ಮ ಲೈವ್ ಚಾನಲ್ನಲ್ಲಿ ಕೂಡ ಅಷ್ಟೇ, ಲಾಯಲ್ ಆಗಿ ಸಿಗ್ಬೇಕಂತಂದರೆ ಅದು ನಿಮ್ಮ ಲಕ್ಕಿಯಾಗಿರಬೇಕು, ಅದೃಷ್ಟವಾಗಿರಬೇಕು. ಸೊ ನಾನು ನೋಡಿದ ಒಂದು ಕಾನ್ವರ್ಸೇಷನ್ ಹೇಳ್ತೀನಿ ನೋಡಿ. ಒಂದು ಹುಡುಗ ಒಂದು ಹುಡುಗಿ ಚಾಟಿಂಗ್ ಮಾಡ್ತಾಯಿದ್ರು, ತುಂಬ ಒಳ್ಳೆ ರೀತಿಯಾಗಿ ಮಾತಾಡ್ತಾಯಿದ್ರು. ಬಟ್ ಅವರು ಥರ್ಡ್ ಪರ್ಸನ್ ಕೂಡ ಯಾರಿಗೆ ಮಾತಾನೇ ಆಡ್ತಾ ಇಲ್ಲ. ಮಾತಾಡ್ತಾ ಇದ್ರು, ಬಟ್ ಒಳ್ಳೆ ಪಾಸಿಟಿವ್ ಒಳ್ಳೆ ಮೆಸೇಜ್ ಮಾತಾಡ್ತಾ ಇದ್ರು. ಬಟ್ ಯಾವಾಗ ಅವ್ರು ಕೆಟ್ಟ ಮೆಸೇಜ್ ಇರುತ್ತೋ ಅವು ಬ್ಲಾಕ್ ಮಾಡ್ಕೊತಾ ಇದ್ರು. ಬಟ್ ಅವರು ನಿಜಾಯಿತವಾಗಿ ಚಾಟಿಂಗ್ ಮಾಡ್ತಾ ಇದ್ರು, ಲಾಯಲ್ ಆಗಿ ಚಾಟಿಂಗ್ ಮಾಡ್ತಾರೆ. ಹೋದ್ರೆ ಇಬ್ಬರು ಹೋಗ್ಬೇಕು, ಬಂದರೆ ಇಬ್ಬರು ಬರಬೇಕು. ಬಟ್ ಯಾವುದಕ್ಕೂ ಯಾರಿಗೂ ರೆಸ್ಪಾನ್ಸ್ ಮಾಡಲ್ದಂಗೆ ಅವರಾಗಿ ಅವ್ರು ಮಾತಾಡಿಕೊಂಡು ತುಂಬ ನೀಟಾಗಿ ಇದ್ದಿದ್ರು. ಅದು ಆ ಬಾಂಡಿಂಗ್ ಏನಂತಂದರೆ, ಅದರಲ್ಲಿ ಅವರಿಬ್ಬರು ಲವರ್ಸಾ ಫ್ರೆಂಡ್ಶಿಪ್ಪಾ ಅದ್ರ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ಬಟ್ ಅವರಿಬ್ಬರು ತುಂಬ ಚೆನ್ನಾಗಿದ್ದರು. ಲಾಯಲ್ ಆಗಿರ್ಬೇಕಂತಂದ್ರೆ ಅದರಲ್ಲಿ ಲವರ್ಸ್ ಆಗಿರ್ಬೋದಿಲ್ಲ, ಫ್ರೆಂಡ್ಶಿಪ್ನಲ್ಲಿ ಇರಬೇಕು. ಎಲ್ಲ ರೀತಿಯಲ್ಲಿ ಲಾಯಲ್ ಅಂದರೆ ಬಹಳ ಇಂಪಾರ್ಟೆಂಟ್. ನೀವು ಕಣ್ಣಿಗೆ ಕಾಣಿಸಿಲ್ಲ ಅಂತ ಅಂದ ತಕ್ಷಣ ಎಲ್ಲರೂ ಕೆಟ್ಟದಾಗೆ ಇರ್ತಾರೆ ಅಂತ ಅನ್ಕೋಬೇಡಿ. ಲಾಯಲ್ ಆಗಿ ನಿಮ್ಮ ಕಣ್ಣಿಗೆ ಕಾಣಿಲ್ಲ ಅಂದ್ರೆ ನಿಮ್ಗೆ ದುರದೃಷ್ಟ. ಅದು ಎಲ್ಲರೂ ಸಿಗೋದಿಲ್ಲ, ಎಲ್ಲರೂ ಕಾಣೋದಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಲಾಯಲ್ ಆಗಿರುತ್ತಾರೆ. ಪ್ರಪಂಚದಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಇರುತ್ತಾರೆ. ಲೈವ್ ಚಾನಲ್ನಲ್ಲಿ ಕೂಡ ಇರುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಜಾಯಿತವಾಗಿ ಇದ್ದವರು ಕೂಡ ಇರುತ್ತಾರೆ. ಅದರಲ್ಲಿ ಲವ್ ಕೂಡ ಆಗುತ್ತದೆ. ಲವ್ ಆಗಿರೋರು, ಹಾಗೆ ಮ್ಯಾರೇಜ್ ಮಾಡ್ಕೊಂಡಿದ್ದವರು, ತುಂಬ ಚೆನ್ನಾಗಿ ಸಂಸಾರ ಮಾಡೋರು ಇದ್ದಾರೆ. ಬಟ್ ಎಲ್ಲದಕ್ಕಿಂತ ಮೊದಲು ನಿಮ್ಮ ಹಣೆಬರಹದಲ್ಲಿ ಬರ್ದಿರ್ಬೇಕೇನೋ, ಇಂಥವ್ರಿಗೇ ಮಾಡ್ಕೋಬೇಕು, ಇಂಥವ್ರೇ ಸಿಗುತ್ತಾರೆ, ಇದರಲ್ಲೇ ನೀನು ಕನೆಕ್ಟ್ ಆಗುತ್ತೆ ಅಂತ ಎಲ್ಲ ಕೆಲವೊಂದು ಡಿಸ್ಟಿನಿಗಳು ಇರುತ್ತವೆ. ಪ್ರತಿಯೊಂದು 100% ಇರೋದಿಲ್ಲ, ಎಲ್ಲ ಡಿಸ್ಟಿನಿ ಇರೋದಿಲ್ಲ. ಕೆಲವೊಂದು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಲೈವ್ ಚಾನಲ್ನಲ್ಲಿ ಕೂಡ ಅಷ್ಟೇ, ಕೆಲವೊಬ್ರು ತುಂಬ ಚೆನ್ನಾಗಿರ್ತಾರೆ, ಕೆಲವೊಬ್ರು ಕೆಟ್ಟದಾಗಿರ್ತಾರೆ. ಹಾಗಂತ ಎಲ್ಲರೂ ಲಾಯಲ್ ಆಗಿ ಇರೋದಿಲ್ಲ ಅಂತಲ್ಲ. ಆ ಲಾಯಲ್ ಆಗಿ ಇದ್ದವರು ನೀವು ಕಣ್ಣಿಗೆ ಕಾಣೋದಿಲ್ಲ. ಹಾಗಂತ ನೀವು ತಿಳ್ಕೊಂಬತ್ತೀವಿ ಅಂತಂದ್ರೆ ಯಾರು ಲಾಯಲ್ ಆಗಿ ಇರೋದಿಲ್ಲ, ಯಾರು ನಿಜವಾಗಿ ಇರೋದಿಲ್ಲ ಅಂತ ಅನ್ಕೋತಾರೆ. ಬಟ್ ಹಾಗೆ ತಪ್ಪು. ನೀವು ನಿಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅಂತ ಮಾತ್ರಕ್ಕೆ ಎಲ್ಲರೂ ಯಾರು ಕರೆಕ್ಟ್ ಆಗಿಲ್ಲ ಅಂತಲ್ಲ. ಫಸ್ಟ್ ತೆಲಗಿನ ತೆಗೆದಾಕಿ. ಫಸ್ಟ್ ನಿಮ್ಮನಿಂದ ಸ್ಟಾರ್ಟ್ ಮಾಡಿ. ನೀವು ಲಾಯಲ್ ಆಗಿದ್ರೆ ಆಚೆ ಕಡೆ ಇರುತ್ತಾರೆ, ನೀವು ಇರಲಿಲ್ಲ ಅಂದರೆ ಅವರು ಇಲ್ಲ ಅಂತ ಅನ್ಕೊರಿ. ನೀವು ಲಾಯಲ್ ಆಗಿ ಇರಲಿಲ್ಲ ಅಂದ ತಕ್ಷಣ ಬೇರೆಯವರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತಲ್ಲ. ಫಸ್ಟ್ ನೀವು ಲಾಯಲ್ ಆಗಿರೋಕ್ಕೆ ಟ್ರೈ ಮಾಡಿ, ನಿಜಾಯಿತವಾಗಿ ಇರೋದಕ್ಕೆ ಟ್ರೈ ಮಾಡಿ. ಆಮೇಲೆ ಅವ್ರು ನಿಮ್ಮ ಕಣ್ಣಿಗೆ ಕಾಣಿಸುತ್ತಾರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಲವ್ ಬಗ್ಗೆ ಮಾತಾಡಬೇಕಾದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ, ಇಲ್ಲ ಈ ಲೈವ್ ಚಾನಲ್ನಲ್ಲಿ ಲವ್ ಆಗುತ್ತೆ, ಮ್ಯಾರೇಜ್ ಮಾಡ್ಕೊಂಡಿದ್ದವರು ಇದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ನೀವು ಅವ್ರು ಎಷ್ಟೇ ದೂರ ಇದ್ರೂ ಪರವಾಗಿಲ್ಲ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಪಕ್ಕ ಇರಬೇಕಾಗುತ್ತೆ. ಇದರಲ್ಲಿ ಸೋಷಿಯಲ್ ಮೀಡಿಯಾ ತಕ್ಷಣ ಅವರೆಲ್ಲ ಇರ್ತಾರೆ, ನೀವೆಲ್ಲ ಇರ್ತೀರಿ, ನಾವು ಅನುಮಾನ ಪಡಿತೀನಿ ಅಂತ ಅನುಮಾನ ಇರಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ಲವ್ ಮಾಡಿದ್ರೆ ಲವ್ ಆಗುತ್ತೆ,
ಮೇಲೆ ಮೇಲೆಗೆ ಚಾಟಿಂಗ್ ಮಾಡೋದ್ರಲ್ಲಿ ಕೆಲವೊಂದು ಇಷ್ಟಗಳಾಗುತ್ತವೆ, ಕೆಲವೊಂದು ಹೋಪುಗಳನ್ನು ಬೆಳೆಯುತ್ತವೆ, ಹಾಗೆ ಇಂಟ್ರೆಸ್ಟಿಂಗ್ ಬರುತ್ತದೆ. ಹಾಗಂತ ಅದು ಲವ್ ಹೇಗಾಗುತ್ತೋ ಗೊತ್ತಾಗೋದೇ ಇಲ್ಲ. ಆದರೂ ಕೂಡ ಲವ್ ಆಗಿದ್ರು ಕೆಲವೊಬ್ಬರು ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಂತ ಕೆಲವೊಬ್ರು ಬ್ರೇಕಪ್ ಆಗಿದ್ದಾರೆ. ಹಾಗಂತ ಬ್ರೇಕಪ್ ಆಗಿದ್ದವ್ರು ಕೆಟ್ಟವರು ಅಲ್ಲ, ಲವ್ ಮ್ಯಾರೇಜ್ ಮಾಡ್ಕೊಂಡವ್ರು ಒಳ್ಳೆಯವರು ಅಂತ ಫಿಕ್ಸ್ ಆಗ್ಬೇಡ್ರಿ. ಕೆಲವೊಂದು ಡೆಸ್ಟಿನಿಯಲ್ಲಿ ಇರುತ್ತವೆ, ಇದೇ ರೀತಿಯಾಗಿ ನೀವು ಮದುವೆ ಮಾಡ್ಬೇಕು, ಇದೇ ರೀತಿಯಾಗಿ ನಿಮ್ಗೆ ಕನೆಕ್ಟ್ ಆಗ್ತವ್ರೆ. ಕೆಲವೊಂದು ಇರುತ್ತವೇನೋ ಮೇ ಬಿ. ಬಟ್ ಈ ಚಾನಲ್‌ನಲ್ಲಿ ಹೇಗಂತಂದ್ರೆ ಟೈಮ್ ಪಾಸ್ ಸಲುವಾಗಿ ಬರುತ್ತಾರೆ, ಅದು ಸೀರಿಯಸ್ ಆಗಿ ಹೋಗುತ್ತಾರೆ. ಕೆಲವೊಂದು ಎಲ್ಲಿ ಯಾವ ಥರ ಇರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ತಿಳಿದಿರಬೇಕು. ಟೈಮ್ ಪಾಸೇ, ಬಟ್ ಆ ಟೈಮ್ ಪಾಸ್ ಸಲುವಾಗಿ ಲೈಫ್ ಕೂಡ ಹಾಳಾಗಬಹುದೇನೋ ಮೇ ಬಿ. ಟೈಮ್ ಪಾಸ್ ಥರನೇ ಮಾಡಿ ಯಾವುದಕ್ಕೂ ಸೀರಿಯಸ್ ಆಗಿ ಹೋಗಬೇಡಿ. ಒಂದು ವೇಳೆ ನಿಮಗೆ ಸೀರಿಯಸ್ ಆಗ್ತಿದ್ರೆ ಹೊರಗಡೆ ಟೈಮ್ ಪಾಸ್ ಮಾಡೋ ತುಂಬ ಇದಾವೆ ರಿಯಲ್ ಲೈಫ್‌ನಲ್ಲಿ. ಸೊ ಲೈವ್ ಚಾನಲ್‌ನಲ್ಲಿ ಬಂದು ನಿಮ್ಮ ಕೆರಿಯರ್ ಆಗಲಿ, ಲೈಫೇ ಆಗಲಿ ಸೀರಿಯಸ್ ಆಗಿ ತಗೊಂಡು ನಿಮ್ಮ ಅದರಲ್ಲಿ ಹೋಗಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ನಿಮ್ಮ ಮೇಲೆ ನೀವು ಕೆಲಸ ಮಾಡ್ಕೋಬೇಕು, ಹೋಗ್ಬೇಕಷ್ಟೇ. ಲವ್ ಇರುತ್ತೆ, ಹಾಗೆ ಲಾಯಲ್ ಆಗಿ ಇರುತ್ತಾರೆ. ಆದ್ರೂ ಎಲ್ಲರಿಗೂ ಕಾಣೋದಿಲ್ಲ, ಎಲ್ಲರಿಗೂ ಸಿಗೋದೇ ಇಲ್ಲ. ಹಾಗಂತ ನಿಮಗೆ ಸಿಕ್ಕಿಲ್ಲ, ನಿಮಗೆ ನಿಮ್ಮ ಕಣ್ಣಿಗೆ ಕಾಣಿಲ್ಲ ಅಂತಂದ ತಕ್ಷಣ ಯಾರೂ ಇರಲ್ಲ ಅಂತ ಅನ್ಕೋಬಿಡೋದು, ಅದು ತಪ್ಪು ವಿಚಾರ. ಇನ್ನೊಂದು ಏನಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ, ಈ ಲೈವ್ ಚಾಟಿಂಗ್‌ನಲ್ಲಿ ಆಗಲಿ, ಅವರು ಫೇಸ್ ನೋಡೋದಕ್ಕಿಂತ ಮೊದಲೆಲ್ಲ ತುಂಬ ಚೆನ್ನಾಗಿ ಮಾತಾಡುತ್ತಾರೆ. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಅವ್ರನ್ನ ನೋಡಿದ ಮೇಲೆ ಡಿ.ಪಿ.ಐ ನೋಡಿದ ಮೇಲೆ ಎಕ್ಸ್ಪೆಕ್ಟೇಷನ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಯಾಕೆಂದರೆ ಇವಾಗ ಅವ್ರು ನೋಡಿಲ್ಲ, ಅವ್ರು ಏನೋ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ. ಹಾಗಿರುತ್ತೆ, ಏನಾದರೂ ತುಂಬ ಚೆನ್ನಾಗಿರುತ್ತಾರೆ ಏನೋ ಮೇ ಬಿ. ಈ ಥರ ಅನ್ಕೊಂಡು ಲವ್ವೇ ಆಗಲಿ, ಫ್ರೆಂಡ್ಶಿಪ್ಪೇ ಆಗಲಿ, ಇಂಟ್ರೆಸ್ಟಿಂಗ್ ಕನ್ವರ್ಸೇಷನ್ ಆಗಿದ ಮೇಲೆ ಯಾವಾಗ ಅವ್ರನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ಇವ್ರಿಗೆ ಇಷ್ಟ ಆಗಿಲ್ಲ ಅಂದಾಗ ತಕ್ಷಣ ಅವ್ರು ಚೇಂಜ್ ಆಗಿಬಿಡುತ್ತೆ. ಒಂದು ವೇಳೆ ನಿಮ್ಮ ಫೇಸ್ ರಿವೀಲ್ ಮಾಡಿದಾಗ ಅವ್ರದ್ದು ಏನಾದರೂ ಬಿಹೇವಿಯರ್ ಆಗಲಿ, ಅವ್ರು ಮಾತಾಡೋ ಟಾಕಿಂಗ್ ಆಗಲಿ ಏನಾದರೂ ಚೇಂಜ್ ಆಗಿದ್ರೆ ಅವ್ರನ್ನ ಬಿಟ್ಟು ಬಿಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ನಿಮಗೆ ಫ್ರೆಂಡ್ಶಿಪ್ ಬೆಳೆಯೋಕ್ಕೆ ನಿಮ್ಮ ಒಂದು ರಿಲೇಷನ್ ಬೆಳೆಯೋಕ್ಕೆ ಅವ್ರು ನೋಡಬೇಕು ಅಂತ ಆಸೆ ಇಲ್ಲ. ಅವ್ರು ಹೇಗಾದರೂ ಇರಲಿ, ಫಸ್ಟ್ ಆಫ್ ಆಲ್ ಅವರು ಚೆನ್ನಾಗಿದ್ದಾರಾ ಇಲ್ಲ ಅದೆಲ್ಲ ಬೇಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಏನಂತಂದರೆ, ನೀವು ಫ್ರೆಂಡ್ಶಿಪ್‌ನಲ್ಲಿ ಇಲ್ಲ, ನೀವು ಯಾವುದೇ ಒಂದು ರಿಲೇಷನ್ಸ್‌ನಲ್ಲಿ ಹೋಗ್ಬೇಕಂದ್ರೆ ಫಸ್ಟು ಅವ್ರು ಹೇಗಾದರೂ ಪರವಾಗಿಲ್ಲ, ಅವ್ರ ಜೊತೆ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಒಳ್ಳೆಯವ್ರು ಅಂತ ಫಿಕ್ಸ್ ಆಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಡಿ.ಪಿ ನೀವು ನೋಡ್ಲಾರ್ಕನ ಮೊದಲು ಎಷ್ಟು ಚೆನ್ನಾಗಿರ್ತಿದ್ರೋ, ನೋಡಿದ ಮೇಲೆ ಕೂಡ ನೀವು ಅಷ್ಟೇ ಚೆನ್ನಾಗಿರಬೇಕು. ಒಂದು ವೇಳೆ ನಿಮಗೆ ನೋಡೋಕ್ಕಿಂತ ಮೊದಲು ಒಂಥರ ಇದ್ದು, ನೋಡಿದ ಮೇಲೆ ಇನ್ನೊಂದು ಥರ ಚೇಂಜ್ ಆಗಿದ್ರೆ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂತ ಅರ್ಥ. ಅಂದರೆ ನೀವು ಇಷ್ಟ ಇಲ್ಲ ಅಂತ ಅರ್ಥ. ಅವಾಗ ಗೊತ್ತಾಗ್ಬಿಡುತ್ತೆ. ಒಂದು ವೇಳೆ ಆ ಥರ ಇದ್ದಿದ್ರೆ ನಿಮಗೆ ಯಾರಾದರೂ ಸಿಕ್ಕಿದ್ರೆ ಬಿಟ್ಟುಬಿಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ನೀವು ಈ ಸ್ಟೋರಿ ನಿಮಗೆ ಅರ್ಥ ಆಗಿದ್ರೆ, ಇಲ್ಲ ನನಗೇನೆ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಕಾಮೆಂಟ್‌ನಲ್ಲಿ ಹೇಳಿ. ಸೊ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ನಾನು ನೋಡಿದ್ದು ಮಾತ್ರ ಹೇಳ್ತಾ ಇದ್ದೀನಿ. ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್‌ನಲ್ಲಿ ಬರುತ್ತೇನೆ.